ಇವತ್ತಿಂದ ರಾಜ್ಯದ ಜನತೆಗೆ ಬೆಲೆ ಏರಿಕೆಯ ಬಿಸಿ ತಟ್ಟೋದಕ್ಕೆ ಶುರುವಾಗುತ್ತೆ. ಸಾರ್ವಜನಿಕರಿಗೆ ಇವತ್ತಿಂದ ಏಪ್ರಿಲ್ನ ಕಂಟಕ ಕಾಡೋದಕ್ಕೆ ಶುರುವಾಗ್ತಾ ಇದೆ. ಯಾವುದೋ ಒಂದರಲ್ಲಿ ಬೆಲೆ ಏರಿಕೆ ಅಲ್ಲ, ಕರೆಂಟು, ಟೋಲ್ ದರ ಏರಿಕೆ ಎಲ್ಲವೂ ಕೂಡ ದುಬಾರಿಯಾಗಿದೆ. ಈ ದುಬಾರಿ ದುನಿಯಾದಲ್ಲಿ ಜನರ ಜೇಬಿಗೆ ಕತ್ತರಿ ಬೀಳೋದಂತೂ ಖಾತ್ರಿ. ಇನ್ನು ಹೋಟೆಲ್ಗಳಲ್ಲಿ ತಿಂಡಿ ತಿನಿಸಿನ ಬೆಲೆ ಕೂಡ ಏರಿಕೆ ಮಾಡೋದಕ್ಕೆ ಚಿಂತನೆ ನಡೀತಾ ಇದೆ. ನೀರಿನ ದರ, ಕಸದ ಸೆಸ್ ದರವೂ ಕೂಡ ಏರಿಕೆಯಾಗೋ ಸಾಧ್ಯತೆ ಇದೆ. ರಾಜ್ಯದ ಜನರಿಗೆ ಇವತ್ತಿಂದ ಬೆಲೆ ಏರಿಕೆಯ ಬರೆ ಬೀಳುವಂತ ಸಾಧ್ಯತೆ ಇದೆ. ಕರೆಂಟ್ ಬಿಲ್ ಇರಬಹುದು, ಮತ್ತೆ ಈ ಹೈವೇಗಳಲ್ಲಿ ಓಡಬೇಕಾದ್ರೆ ಕಟ್ಟಬೇಕಾಗಿರುವಂಥ ಟೋಲು, ವಿದ್ಯುತ್ ದರ, ಕಸದ ಸೆಸ್ಸು, ಹಾಲಿನ ದರ ಇದೆಲ್ಲವೂ ಕೂಡ ಏರಿಕೆ ಆಗ್ತಾ ಇದೆ. ಇವತ್ತಿಂದ ರಾಜ್ಯದ ಜನರ ಜೇಬಿಗೆ ಕತ್ತರಿ ಬೀಳೋದಂತೂ ಖಾತ್ರಿ. ಯಾಕಂದ್ರೆ ಯಾವುದೋ ಒಂದು ಪದಾರ್ಥದ ಬೆಲೆ ಏರಿಕೆ ಆಗ್ತಾ ಇರೋದಲ್ಲ, ಪ್ರತಿನಿತ್ಯ ಜನಸಾಮಾನ್ಯರಿಗೆ ಅವಶ್ಯಕತೆ ಇರುವಂಥದ್ದು, ಪ್ರತಿನಿತ್ಯ ಬಳಕೆಗೆ ಬರುವಂಥದ್ದರ ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆ. ಈ ಬಾರಿಯ ಬಜೆಟ್ನ ಏನೋ ಲಿಮಿಟೇಷನ್ಸ್ ಇದೆ ಮತ್ತು ಗೈಡ್ಲೈನ್ಸ್ ಇದೆ, ಅದೆಲ್ಲವೂ ಕೂಡ ಇವತ್ತಿಂದ ಅನ್ವಯ ಆಗ್ತಾ ಹೋಗುತ್ತೆ. ಹೊಸ ವರ್ಷದ ಇವತ್ತಿನಿಂದ ಮೊದಲ ದಿನ ಆರಂಭ, ಯುಗಾದಿ ಮುಗಿತಾ ಇದ್ದ ಹಾಗೇನೆ ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಶಾಕ್ ಕೂಡ ಎದುರಾಗ್ತಾ ಇದೆ. ಜನ ಇದಕ್ಕೆ ಸಿದ್ಧರಾಗಬೇಕು. ರಾಜ್ಯ ಸರ್ಕಾರ ಒಂದಾದ ಮೇಲೊಂದು ಅಂತ ಪದೇ ಪದೇ ಬೆಲೆ ಏರಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈಗಾಗಲೇ ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಬಗ್ಗೆ ಅಸಮಾಧಾನ, ಆಕ್ರೋಶ, ಚರ್ಚೆಗಳು ವ್ಯಾಪಕವಾಗಿ ನಡೀತಾ ಇದೆ. ಮತ್ತು ವಿಪಕ್ಷಗಳಿಗೆ ಇದು ಟೀಕೆಗೆ ಅಸ್ತ್ರವಾಗಿ ಕೂಡ ಪರಿಣಮಿಸ್ತಾ ಇದೆ. ಕರೆಂಟು, ಟೋಲು, ಹಾಲಿನ ದರ, ಕಸದ ಸೆಸ್ ಎಲ್ಲವೂ ಕೂಡ ದುಬಾರಿ ಆಗ್ತಾ ಇದೆ. ಒಂದಾದ ಮೇಲೊಂದು ಈಗ ನೋಡಿದರೆ ಸರಣಿಯಾಗಿ ಒಟ್ಟೊಟ್ಟಿಗೆ ಇವತ್ತಿಂದ ಮತ್ತೆ ಎಲ್ಲದರ ದರ ಏರಿಕೆ ಆಗ್ತಾ ಇದೆ. ಮುಂದಿನ ತಿಂಗಳಿಂದ, ಅಂದರೆ ಇದೊಂದು ತಿಂಗಳು ಕಳೆದ ಮೇಲೆ ಗೊತ್ತಾಗುತ್ತೆ ಒಂದು ತಿಂಗಳ ಹೊರೆ ಎಷ್ಟು ಹೆಚ್ಚಾಗಿದೆ ನಮಗೆ ಈ ಬೆಲೆ ಏರಿಕೆಯಿಂದ ಅನ್ನೋದು ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳೋ ಟೈಮಲ್ಲಿ ಗೊತ್ತಾಗುತ್ತೆ. ಇದಕ್ಕಾಗಿಯೇ ವಿರೋಧ ಪಕ್ಷಗಳು ರಾಜ್ಯ ಸರ್ಕಾರವನ್ನ ಪಿಕ್ ಪಾಕೆಟ್ ಸರ್ಕಾರ ಅಂತ ಈ ಹಿಂದಿನಿಂದಲೂ ಟೀಕಿಸ್ತಾ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಗತಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ರಾಜ್ಯದಲ್ಲಂತೂ ಈ ಬೆಲೆ ಏರಿಕೆ ಅನ್ನೋದು ನಿತ್ಯ ನಿರಂತರ ಅನ್ನೋ ಹಾಗೆ ಆಗೋಗಿದೆ. ಪ್ರತಿನಿತ್ಯ ಅಥವಾ ಆಗಾಗ ಬೆಲೆ ಏರಿಕೆ. ಬಟ್ ಈ ಬಾರಿ ಇವತ್ತಿಂದ ಆಗ್ತಾ ಇರುವಂತಹ ಬೆಲೆ ಏರಿಕೆ ಯಾವ ರೀತಿ ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ? ಸತತವಾಗಿ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಜನಸಾಮಾನ್ಯರಿಗೆ ಈ ಬೆಲೆ ಏರಿಕೆಯ ಬರೆಯನ್ನ ಹೊರಲಾಗದೆ ಒದ್ದಾಡ್ತಾ ಇದ್ದಾರೆ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಒಂದಲ್ಲ ಒಂದು ದರ ಏರಿಕೆ ಆಗ್ತಾನೆ ಇದೆ. ಈ ಏಪ್ರಿಲ್ ತಿಂಗಳಂತೂ ಜನಸಾಮಾನ್ಯರ ಪಾಲಿಗೆ ಬಹಳ ದುಬಾರಿ ಅಂತ ಹೇಳ್ಬೋದು. ಬಡವರಾಗ್ಲಿ ಅಥವಾ ಮಧ್ಯಮ ವರ್ಗದವರನ್ನ ಪ್ರಶ್ನೆ ಮಾಡಿದ್ರೆ ಅಗತ್ಯ ವಸ್ತುಗಳಿಂದ ಹಿಡಿದು ಬಳಕೆ ಮಾಡುವಂತಹ ವಿದ್ಯುತ್ವರೆಗೂ, ಜೊತೆಗೆ ಓಡಾಡುವಂತಹ ವಾಹನದವರೆಗೂ ಪ್ರತಿಯೊಂದರ ದರ ಕೂಡ ಏರಿಕೆ ಆಗಿದೆ. ಹಿಂಗೆ ಆಗ್ತಾ ಹೋದ್ರೆ ನಮ್ಮ ಇನ್ಕಮ್ ಎಷ್ಟಿದೆ ಅದಕ್ಕಿಂತ ಡಬಲ್ ನಾವು ಇನ್ಕಮ್ ಅನ್ನ ಕೆಲಸವನ್ನ ಮಾಡುವಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಜನಸಾಮಾನ್ಯರ ಮಾತು. ನೀವು ಇವತ್ತಿನಿಂದ ಗಮನಿಸ್ತಾ ಹೋಗೋದಾದ್ರೆ ಈಗ ಆಲ್ರೆಡಿ ನಿಮಗೆ ಮೆಟ್ರೋ 46% ದರ ಏರಿಕೆ ಆಗಿದೆ, ಬಿಯರ್ ದರ ಆಲ್ರೆಡಿ ಏರಿಕೆ ಆಗಿದೆ. ಅದ್ರ ಜೊತೆಗೆ ಪುರುಷರಿಗೆ ಓಡಾಡೋದಕ್ಕೆ ಬಸ್ ಟಿಕೆಟ್ ದರ ಏನಿದೆ ಅದು ಕೂಡ ಆಲ್ರೆಡಿ ಏರಿಕೆ ಆಗಿ ಹೋಗಿದೆ. ಇನ್ನು ಈ ತಿಂಗಳಿಂದ ಇವತ್ತಿನಿಂದ ಯಾವ್ಯಾವ ದರ ಏರಿಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಕಸದಿಂದ ರಸ ಅಂತ ಹೇಳ್ತಾರೆ, ಬಹುಶಃ ಅದಕ್ಕೆ ಏನೋ ಗೊತ್ತಿಲ್ಲ, ಕಸದ ಒಂದು ಸೆಸ್ ಅನ್ನು ಕೂಡ ಹಾಕಲಾಗಿದೆ. ಸೊ ಅದು ಕೂಡ ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಾ ಇದೆ. ಕಸವನ್ನ ಕಲೆಕ್ಟ್ ಮಾಡಬೇಕು ಅಂತ ಅಂದ್ರೆ ಅದಕ್ಕೂ ಕೂಡ ಇನ್ಮುಂದೆ ಸುಂಕ ಇರುತ್ತೆ. ಸೊ ವಾಣಿಜ್ಯ ಕಟ್ಟಡಗಳಿಗೆ ಬೇರೆ ರೀತಿಯಾದಂತಹ ಸುಂಕ ಇರುತ್ತೆ, ವಸತಿ ಕಟ್ಟಡಗಳಿಗೆ ಬೇರೆ ರೀತಿಯಾದಂತಹ ಸುಂಕ ಇರುತ್ತೆ. ವಸತಿ ಕಟ್ಟಡಗಳಿಗೆ ಚದರದ ಅಡಿಯಲ್ಲಿ ಸುಂಕವನ್ನ ನಿಗದಿ ಮಾಡಲಾಗಿದೆ. ಸೊ ಅದು ಕೂಡ ಕಸದ ಸೆಸ್ ಕೂಡ ಇವತ್ತಿನಿಂದ ಇಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ವಿದ್ಯುತ್ ದರ ಏರಿಕೆ ಕೂಡ ಆಗ್ತಾ ಇರುವಂತದ್ದು. KRC ಆದೇಶವನ್ನ ಹೊರಡಿಸಿತ್ತು, 36 ಪೈಸೆ ಹೆಚ್ಚಳವನ್ನ ಮಾಡಿ KRC ಆದೇಶವನ್ನ ಹೊರಡಿಸಿತ್ತು. ಆ ದರ ಕೂಡ ಇವತ್ತಿನಿಂದ ಏರಿಕೆ ಆಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಫಿಕ್ಸ್ಡ್ ಡೆಪಾಸಿಟ್ ಅಂತ ಏನ್ ಕೊಡ್ತಾ ಇದ್ರು, ಅಂದ್ರೆ ಮಾಸಿಕವಾಗಿ ಏನ್ ಕೊಡ್ತಾ ಇದ್ವಿ ಆ ಒಂದು ವಿದ್ಯುತ್ನ ಮಾಸಿಕ ದರ ಏನಿದೆ ಅದು ಕೂಡ ಏರಿಕೆ ಆಗ್ತಾ ಇದೆ. ಸೊ ಗೃಹ ಜ್ಯೋತಿ ಏನಾದ್ರೂ ನಾವು 200 ಯೂನಿಟ್ಗಿನ ಜಾಸ್ತಿ ಬಳಕೆ ಮಾಡಿದ್ರೆ ಅದರ ಹೊರೆ ಕೂಡ ಜನಸಾಮಾನ್ಯರ ಮೇಲೆ ಬೀಳುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ನೀವು ಗಮನಿಸ್ತಾ ಹೋಗೋದಾದ್ರೆ ಈ ಲಿಫ್ಟು, ಜನರೇಟರ್ ಮತ್ತೆ ಟ್ರಾನ್ಸ್ಫಾರ್ಮರ್ ಅನ್ನ ಪರಿಶೀಲನೆ ಮಾಡೋದಕ್ಕೆ ಇಂಧನ ಇಲಾಖೆಯಲ್ಲಿ ಒಂದು ಸಪರೇಟ್ ಆದಂತಹ ಒಂದು ಡಿಪಾರ್ಟ್ಮೆಂಟೇ ಇದೆ. ಸೊ ಆ ಡಿಪಾರ್ಟ್ಮೆಂಟ್ ಏನ್ ಮಾಡಿದೆ ಅಂತ ಕೇಳಿದ್ರೆ, ಈ
ಲಿಫ್ಟ್ ಟ್ರಾನ್ಸ್ಫಾರ್ಮರ್ ಅನ್ನ ಪರಿಶೀಲನೆ ಮಾಡೋದಕ್ಕೆ ಅದರ ದರವನ್ನು ಕೂಡ ಏರಿಕೆ ಮಾಡಿರುವಂತದ್ದು. ಸೊ ಇಂಧನ ಇಲಾಖೆ ಅವೈಜ್ಞಾನಿಕವಾಗಿ ದರ ಏರಿಕೆ ಮಾಡಿದೆ. 1 to 3 ದರ ಏರಿಕೆಯನ್ನ ಮಾಡಿರುವಂತದ್ದು. 800 ರಿಂದ 1000 ರೂಪಾಯಿ ಇರ್ತಾ ಇದ್ದಂತಹ ಒಂದು ರಿನಿವಲ್ ನ ಚಾರ್ಜಸ್ ಏನಿದೆ ಅದು ಇವಾಗ 5000 ದಿಂದ 8000ಕ್ಕೆ ಹೋಗ್ಬಿಟ್ಟಿದೆ. ಅದ್ರ ಜೊತೆಗೆ ನೀವು ಆಸ್ತಿ ನೋಂದಣಿ ಮಾಡ್ತೀನಿ ಅಂತ ಹೋದ್ರು ಅಲ್ಲೂ ಕೂಡ ದರ ಏರಿಕೆಯ ಬರೆ ನಿಮ್ಮನ್ನ ತಟ್ಟುತ್ತೆ. ಅಫಿಡವಿಟ್ ಶುಲ್ಕವನ್ನು ಕೂಡ ಈಗ ಜಾಸ್ತಿ ಮಾಡಿರುವಂತದ್ದು, ಮುದ್ರಾಂಕ ಶುಲ್ಕವನ್ನು ಕೂಡ ಜಾಸ್ತಿ ಮಾಡಿರುವಂತದ್ದು. ಇದೆಲ್ಲವೂ ಕೂಡ ದರ ಏರಿಕೆ ಜಾಸ್ತಿ ಆಗಿರೋದ್ರಿಂದ ಈ ಹೋಟೆಲ್ಗಳಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಿಂಡಿ ತಿನಿಸುಗಳ ದರವನ್ನು ಕೂಡ ಏರಿಕೆ ಮಾಡಿರುವಂತದ್ದು. ಯಾಕಂದ್ರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ವಿದ್ಯುತ್ ಬೆಲೆ ಏರಿಕೆ ಆಗಿದೆ. ಸೊ ಕಸದ ಸೆಸ್ಸನ್ನ ಕೂಡ ಅವರಿಗೂ ಕೂಡ ಹಾಕಲಾಗುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ಹೋಟೆಲ್ ಅಲ್ಲೂ ಕೂಡ ಈಗ ತಿಂಡಿ ತಿನಿಸುಗಳ ಮೇಲೆ ದರ ಏರಿಕೆಯನ್ನ ಮಾಡಿದ್ದಾರೆ. ಸೊ ಜನಸಾಮಾನ್ಯರಿಗೆ ಈ ಏಪ್ರಿಲ್ ಅನ್ನುವಂಥದ್ದು ಜೇಬು ಸುಡಲಿದೆ, ಅಷ್ಟರ ಮಟ್ಟಿಗೆ ದರ ಏರಿಕೆಯ ಹೊರೆ ಇದೆ. ಸೊ ಇನ್ನೊಂದೆಡೆ ಬಿಜೆಪಿ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಜನರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.